ವೀಕ್ಷಕರೇ, ರಾಜಕೀಯ ಅನ್ನೋದು ಆವು ಏಣಿ ಆಟ ಇದ್ದಂತೆ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಆದರೆ ಗೆದ್ದಾಗ ಇರೋ ಆತ್ಮಸ್ಥೈರ್ಯ ಸೋತಾಗ ಪಾತಾಳಕ್ಕೆ ಕುಸಿದು ಬಿಡುತ್ತದೆ. ಆಗ ಆಗುವ ಅವಮಾನಗಳು, ಅಸಮಾಧಾನ, ಆರೋಪಗಳು ಬೆಷ್ಟದಷ್ಟಿದ್ದರೂ ಅದನ್ನ ಮೆಟ್ಟಿ ನಿಲ್ಲಬೇಕಂದ್ರೆ ಸಾಕಷ್ಟು ತಾಳ್ಮೆ ಇರಬೇಕು. ಅದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಜೀವಂತ ಸಾಕ್ಷಿಯಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಕಂಡಿದ್ದ ಸೋಲು ರಾಜಕೀಯ ಜೀವನದಲ್ಲಿ ದೊಡ್ಡ ಪಾಠವನ್ನೇ ಕಲಿಸಿದೆ ಅನ್ನಬಹುದು. ಗೆದ್ದಾಗ ಜೈ ಜೈ ಅನ್ನೋ ಮಂದಿ ಸೋತಾಗ ಕಣ್ಮರೆಯಾಗ್ತಾರೆ. ಅಂದು ಸುಧಾಕರ್ ಅವರು ಸೋತಾಗ ಕಟ್ಟಿಕೊಂಡಿದ್ದ ಕೋಟೆ ಬಿರುಕು ಮೂಡುತ್ತದ ಅನ್ನೋ ಹಾಗೆ ಭಾಸವಾಗಿತ್ತು. ಸೋತ ದುಃಖದಲ್ಲಿ ಸುಮಾರು 1 ವರ್ಷದ ಕಾಲ ಅಜ್ಞಾತ ವಾಸವನ್ನ ಅನುಭವಿಸಿದ್ದರು. ಸೋತಾಕ್ಷಣ ವಿರೋಧ ಪಕ್ಷದಲ್ಲಿ ಕಂಡವರೆಲ್ಲ ಮುನುಚು ಮಾತುಗಳಿಂದ ಅವಮಾನ ಮಾಡಿದ್ದರು. ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳನ್ನ ಹೊರಿಸಿದ್ದರು. ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ತೇಜೋವಧೆ ಮಾಡಿದ್ದರು. ಎಲ್ಲದಕ್ಕೂ ಸಮಾಧಾನವಾಗಿ ತಾಳ್ಮೆ ಪ್ರದರ್ಶಿಸಿದ ಸುಧಾಕರ್ ಅವರಿಗೆ ತಾವು ಮಾಡಿದ ತಪ್ಪುಗಳನ್ನ ತಿದ್ದಿಕೊಳ್ಳಲು ಇದೊಂದು ಸುವರ್ಣ ಸಮಯವಾಗಿತ್ತು. ಅದರಂತೆ ಲೋಕಸಭೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾದರು. ಹರಸಾಹಸ ಪಟ್ಟು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಪಡೆದಿದ್ದರು. ಆದರೆ ಅವರ ಎದುರು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ರಾಜ್ಯದೆಲ್ಲೆಡೆ ಕಮಾಲ್ ಮಾಡಿರುವುದು ಕಬ್ಬಿಣದ ಕಡಲೆಯಾಗಿತ್ತು. ಇದರಿಂದ ಈ ಬಾರಿಯ ಲೋಕಸಭಾ ಚುನಾವಣೆ ಸರ್ಕಾರದ ಗ್ಯಾರಂಟಿ ಸವಾಲನ್ನ ಮುಂದಿಟ್ಟಿತು. ಸವಾಲನ್ನ ಸ್ವೀಕರಿಸಿದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಶ್ರೀರಕ್ಷೆಯಾಗಿ ನಿಂತಿದ್ದು ಜೆಡಿಎಸ್ನ ಎಚ್ಡಿಕೆ ಹಾಗೂ ಸ್ಥಳೀಯ ಮುಖಂಡರು. ಲೋಕಸಭಾ ಕ್ಷೇತ್ರ ಗೆಲ್ಲೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ಆರ್ಭಟ ಜೋರಾಗಿದ್ದರೂ ಸಹ ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದ್ದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಕ್ಷೇತ್ರದಲ್ಲಿ ಕಳೆದ 1 ವರ್ಷದಿಂದ ಆಗಿರುವ ಅಭಿವೃದ್ಧಿ ಕಾರ್ಯಗಳನ್ನ ಮನಗಂಡ ಮತದಾರರು ಡಾಕ್ಟರ್ ಕೆ ಸುಧಾಕರ್ ಇಂದು ಭರ್ಜರಿ ಬಹುಮತಗಳಿಂದ ಜಯಬೇರಿ ಗಳಿಸಿದ್ದಾರೆ. ಅನೇಕರು ಕಳೆದ 1 ವರ್ಷದಲ್ಲಿ ಬಹಳ ಅಹಂಕಾರದ ಮಾತುಗಳನ್ನು ಆಡಿದ್ದಾರೆ. ಬಹಳ ಅಪಮಾನ ಮಾಡುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಎಲ್ಲವೂ ಸಹಿಸ್ಕೊಂಡಿದ್ದೇವೆ. ಅದು ಜನರಿಗೋಸ್ಕರ, ನಮಗೆ ಯಾವುದು ಸ್ವಾರ್ಥ ಇಲ್ಲ. ನಾವು ಇವತ್ತು ಜನಸೇವೆಯಲ್ಲಿ ಬಂದಿರುವಂಥದ್ದು ಜನರ ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ ಹೊರತು ಯಾವುದೇ ನನಗೆ ಈ ವೈಯಕ್ತಿಕವಾಗಿರ್ತಕ್ಕಂಥ ಇದನ್ನು ಆಡಂಬರ ಅಂತ ತಿಳ್ಕೊಂಡಿಲ್ಲ. ಈ ಸ್ಥಾನಮಾನ ಜನರ ಭಿಕ್ಷೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲಿವರೆಗೂ ಅವರ ವಿಶ್ವಾಸ, ಅವರ ಪ್ರೀತಿ ನನ್ನ ಮೇಲಿರುತ್ತೆ ಅಲ್ಲಿವರೆಗೂ ಕೂಡ ನಾವು ಸಾಮಾಜಿಕ ಬದುಕಿನಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಏನು ನನ್ನ ಮೇಲೆ ಭರವಸೆ ಇಟ್ಟು ಚಿಕ್ಕಬಳ್ಳಾಪುರ, ವಿಕಸಿತ ಚಿಕ್ಕಬಳ್ಳಾಪುರ ಮಾಡ್ತೀನಿ ಅನ್ನುವಂಥ ಪೂರ್ಣ ವಿಶ್ವಾಸ ಇಟ್ಟು ನನಗೆ ಇಷ್ಟು ದೊಡ್ಡ ಮತಗಳು, ಯಾರ ನಿರೀಕ್ಷೆ ಬಹುಶಃ ಮಾಧ್ಯಮಗಳು ನಿರೀಕ್ಷೆ ಮಾಡಿರಲಿಲ್ಲ, ಕೆಲವು ನಮ್ಮ ಲೀಡ್ರುಗಳು ಕೂಡ ಗೆಲ್ತೇವೆ ಆದರೆ ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಮಾತ್ರ 10% ಮಾರ್ಜಿನ್ನಲ್ಲಿ ನಾವು ಗೆಲ್ತೀವಿ ಅಂತ ನಾನು ನನ್ನ ಸಹಚರರ ಹತ್ರ, ನನ್ನ ಶ್ರೇಯ ಅಭಿಲಾಷಿಗಳು ಕೆಲವ್ರ ಜೊತೆ ನಾನು ಹಂಚ್ಕೊಂಡಿದ್ದೆ. ಅದಕ್ಕೆ ಪೂರ್ವಕವಾಗಿ ಬಂದಿದೆ, ಇನ್ನೂ 1% ಹೆಚ್ಚಿಗೆ ಬಂದಿದೆ. ರಕ್ಷಾ ರಾಮಯ್ಯನವರ ಪರ ಸಿಎಂ, ಡಿಸಿಎಂ ಹಾಗೂ ಉಸ್ತುವಾರಿ ಸಚಿವರುಗಳ ಸಮೇತ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ನೇರ ವಾಗ್ದಾಳಿಗಿಳಿದಿದ್ದರು. ಅದನ್ನೆಲ್ಲ ಮೆಟ್ಟಿ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದು ಅವರು ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಮೊದಲ ಅದೃಷ್ಟ ಪರೀಕ್ಷೆಯಲ್ಲಿಯೇ ಗೆದ್ದಿರುವುದು ಕ್ಷೇತ್ರದ ಮತದಾರರು ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರ ಸಂಭ್ರಮಕ್ಕೆ ಪಾರವೇ ಇಲ್ಲದಾಗಿದೆ. ಒಟ್ನಲ್ಲಿ ಸಂಸತ್ನಲ್ಲಿ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡಿರುವ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದ ಮತದಾರರ ಆಶಯಗಳನ್ನ ಎತ್ತಿಡಿಯಲಿ. ಮುಂದಿನ ರಾಜಕೀಯ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ ಎಂಬುದೇ ನಮ್ಮ ಆಶಯ. ಲಕ್ಷ್ಮೀನಾರಾಯಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.